ಓದುವ ನೀನು ಬದಿಯಲ್ಲಿ ಬ್ರಾಹ್ಮಣರು ಮಾತಾಡಿದೆ ಅಂತದ್ದು ಅಧಿಕ ಪ್ರಸಂಗ. ಇದು ನಿನ್ನದೆಂತದ್ದು? ನನ್ನದು ಅದೇ ಆಯ್ತು. ನಾನು ಒಂದೊಂದು ವಾಕ್ಯ ಬಿಟ್ಟು ಹೋಗ್ತೇನೆ ಅಂತ ಹೇಳಿದ್ದೆ ನಿನಗೆ. ಇಲ್ಲ, ನಿನಗೆ ಹಿಡಿಕ್ಲಿಕ್ಕೆ ಯಾರು ಹೇಳಿದ್ರು? ಅವರ ಅಧಿಕ ಪ್ರಸಂಗಿ, ಇವ ಮಹಾ ಅಧಿಕ ಪ್ರಸಂಗಿ. ಸ್ವಸ್ತಿ ಶ್ರೀ ಗಹಸ್ತಿ ವಂಶಾಧಿಪ ಸೂರ್ಯವಂಶೀಯನಾದಂತಹ ಋತುವರ್ಣ ಭೂಪತಿಗೆ ಕುಂಡಿನಾಪುರದ ರಸ ಭೀಮಕ ಮಾಡುವ ಸಪ್ರೇಮ ನಮಸ್ಕಾರಗಳು. ನಾವು ಕ್ಷೇಮಿಗಳು, ದೇವರ ದಯಿಂದ ನೀವು ಕ್ಷೇಮಿಗಳು ಅಂತ ಭಾವಿಸ್ತೇವೆ. ಏನಂತೆ ವಿಷಯ? ಚಕ್ರವರ್ತಿಯಾದಂತಹ ನಳರಿಗೆ ಮದುವೆ ಮಾಡಿಕೊಟ್ಟಂತಹ ವಿಷಯ ನಿಮಗೆಲ್ಲರಿಗೂ ವೇದ್ಯವಾದದ್ದೇ. ದ್ಯೂತದ ದುರ್ಯೋಧನಕ್ಕೆ ಬಲಿಯಾದಂತಹ ಚಕ್ರವರ್ತಿ ಸಕಲವನ್ನೂ ಕಳೆದುಕೊಂಡ. ದೇವರ ದಯೆಯಿಂದ ಮೊಮ್ಮಕ್ಕಳು ನನ್ನ ಮನೆಯನ್ನು ಬಂದು ಸೇರಿದರೆ ಮಡದಿಯೊಂದಿಗೆ ನಳ ಕಾಡುಪಾಲಾದ. ಆ ನಂತರ ಯೋಗದಿಂದಲೋ ಏನೋ ಮಗಳಾದಂತಹ ದಮಯಂತಿಯೂ ನಮ್ಮ ಮನೆಯನ್ನು ಸೇರಿಕೊಂಡಿದ್ದಾಳೆ. ಮಗಳ ಕಣ್ಣೀರನ್ನು ಕಂಡು ಕರಗಿದ್ದೇನೆ. ಹಾಗಾಗಿ ಒಂದು ನಿರ್ಣಯ ಮಾಡಿದ್ದೇನೆ. ಇದೇ ಬರುವ ದಶಮಿಯ 13 ಗಳಿಗೆಗೆ ದಮಯಂತಿಗೆ ಪುನರ್ಸ ಹೌದಾ? ನಿನಗೇನಾಯ್ತಾ? ಇಂಥದಂದ್ರೆ ನಿಂತಲ್ಲಿರ್ಲೇ ಬಿತ್ತಿ ಅದು ಬಾಳೆ ಬೆಳೆದ ಹಾಗೆ ಬಿಟ್ಟ ಹಾ ಸ್ವಲ್ಪ ಹೆಚ್ಚಾಯ್ತಾ? ಎಷ್ಟು ಸಲ ಹೇಳಿದ್ದೇನೆ, ಆ ಬೆಂಕಿ ಇದು ನಿದ್ದೆ ಬಿಟ್ಟು ಕುಳಿತುಕೊಳ್ಬೇಡ. ಹಾಗೆಲ್ಲ ಆಗ್ತದೆ. ನೀನು ಆಗಾಗ ಬೀಳ್ಬೇಡ. ಮೊದಲೇ ಇಲ್ಲಿ ಗೊತ್ತಿಲ್ಲದೆ ಸಾಯ್ತಾ ಇದ್ದೇನೆ. ಓ ಅಲ್ಲಿ ಮದಿಯಲ್ಲಿ ಕೂತ್ಕೊಂಡು ಕೊಟ್ಟು ಕಳುಹಿಸಿದ ಪರಿಣಾಮ ಅವರೆಲ್ಲರೂ ಬಂದು ಸೇರುತ್ತಾರೆ. ಆ ಹೊತ್ತಿಗೆ ನೀವು ಸೇರಿ ಈ ಕಾರ್ಯಕ್ರಮವನ್ನು ಚಂದ ಕಾಣಿಸಿಕೊಡಬೇಕಾಗಿ ವಿನಂತಿ. ಇತಿ ಭೀಮಕ. ಯಾಕೆ ಯಾರು ಮಾತಾಡುವುದಿಲ್ಲ? ನೀವಾರು ಮಾತನಾಡಲಾರಿರಿ. ಎತ್ತ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ವದೇವತ. ಹೆಣ್ಣಿಗೆ ನಾವು ಕೊಟ್ಟ ಸ್ಥಾನ ಏನು? ಸಂಪತ್ತಿನಿಂದ ಹಿಡಿದು ಶಕ್ತಿಯಿಂದ ಮುಂದುವರಿದು ಮಾತಾಡುವ ವಾಣಿಯಿಂದ ಹಿಡಿದು ಮುಕ್ತಿಯವರೆಗೆ ಹೆಣ್ಣಿನ ರೂಪದಲ್ಲಿ ಕಂಡಂತ ಭವ್ಯ ಸಂಸ್ಕೃತಿ ಆರ್ಯಾವರ್ತದ ತಲೆ ಎತ್ತಿರುವ ಅಯೋಧ್ಯೆಯ ಸ್ಥಾನದಲ್ಲಿ ಇಂಥ ಹೊಲಸು ಕೃತ್ಯಕ್ಕೆ ನೀವೇನು ಉತ್ತರ ಕೊಡಬಲ್ಲಿರಿ? ಆದರೂ ಬರೆದಿದ್ದಾನಲ್ಲ ಭೀಮಕ. ಭೀಮಕ ರಾಜ ಅಂತ ಹೇಳಿದರೆ ಇದಕ್ಕೂ ಭೀಮಕ ರಾಕ್ಷಸ ಅಂತ ಹೇಳಿದ್ರೆ ರಾಕ್ಷಸನ ಮಗನಾಗಿ ಹುಟ್ಟಿದವ ಮಾತ್ರ ರಾಕ್ಷಸ ಅಲ್ಲ, ಸಂಸ್ಕಾರದಲ್ಲಿರುವುದು ರಾಕ್ಷಸತ್ವ. ಆರ್ಯಾವರ್ತದ ಆಶಧರ್ಮವನ್ನು ಮೀರಿ ಮಗಳಿಗೆ ಮತ್ತೊಂದು ಮದುವೆ ಮಾಡಲಿಕ್ಕೆ ಹೊರಟಂತ ಇವ ಬೀದಿಗೂ ಭೀಮಕನಲ್ಲದೆ ಮತ್ತೆ ರಾಜ ಭೀಮಕ ಅಂತ ಹೇಳಿಕೊಟ್ಟೆ. ನೀವೆಲ್ಲರೂ ಸನ್ಮತ ಅಂತ ಹೇಳಲಿಕ್ಕಿಲ್ಲ, ಸನ್ಮತ ಅಲ್ಲ ಅಂತಲೇ ಹೇಳಲಿಕ್ಕಿಲ್ಲ. ಯಾಕೆ?
ಮಾಡಿದವರಿಗೆ ಮಾತ್ರ ಅದರ ಫಲ ಅಲ್ಲ, ಅದನ್ನು ಆಗಾಗ ಹೇಳಿದವರಿಗೂ ಹಂಚಿ ಹೋಗ್ತದೆ ಅಂತೆ. ನೀವು ಆ ಸಂಸ್ಕಾರವನ್ನು ತಿಳಿದ ಕಾರಣ ಹೇಳಲಾರಿರಿ. ಯಾಕೆ ಹೀಗೆ ಮಾಡಿದ? ಅವನೇನು ಮ್ಲೇಚ್ಛರ ಕಡೆಯಿಂದ ಬಂದವನೇ ಅಲ್ಲವಲ್ಲ, ಕ್ರಮ ಗೊತ್ತಿಲ್ಲದೆ ಇದ್ದವನೇ ಮರೆತಿದ್ದಾನೆ. ಯಾಕೆ ಮರೆತಿದ್ದಾನೆ? ಸ್ವಲ್ಪ ಧನ ಉಂಟು ಅಂತ ಮರೆತಿದ್ದಾನೋ, ಅಥವಾ 4 ಮಂದಿ ನನ್ನ ಆಳು ಕಾಳುಗಳು ನಾನು ಹೇಳಿದಾಗೆ ಕೇಳ್ತಾರೆ ಎನ್ನುವ ನೆನಗೊಪ್ಪಿನಿಂದ ಮರೆತಿದ್ದಾನೋ, ಅಥವಾ ಮುಪ್ಪಿನತನದ ಮರಳು ಮುದಿ ಭ್ರಾಂತ ಆವರಿಸಿದೆ ಮುದುಕನಿಗೆ. ಇಲ್ಲದೆ ಹೋದ್ರೆ ಮಗಳಿಗೆ ಮತ್ತೊಂದು ಮದುವೆ ಮಾಡಿದ್ದೇನೆ, ಅದಕ್ಕೊಂದು ಅಡಿದಿಪ್ಪಣಿ ಅವನದ್ದು, ಮೂರ್ಖನದ್ದು. ಮಗಳ ಕಣ್ಣೀರನ್ನು ಕಂಡು ಕರಗಿದೆ. ಇವನಿಗೆ ಮಗಳ ಕಣ್ಣೀರು ಕಾಣ್ತದೆ. ಕಣ್ಣೀರು ಸುರಿಸುವ ಮಗಳ ಕೈ ಹಿಡಿದವನ ದೊಡ್ಡಸ್ತಿಗೆ ಕಾಣ್ತದ? ಸಣ್ಣವನೇ ಅವ. ಸೀಮೆಗಿಲ್ಲದ ಅಪ್ಪ ಇವನಿಗೊಬ್ಬಳು ಮಗಳು. ಭೀಮಕ ಯಾರು ಅಂತ ಮನೆಯವರಿಗೆ ಗೊತ್ತಿತ್ತ? ಇವ ಯಾರಿವ? ಕುಂಡಿರಾಪುರದ ಭೀಮಕ, ಕುಂಡಿರಾಪುರದ ಭೀಮಕ ಎನ್ನುವುದಾಗಿ 4 ಜನ ಗುರುತಿಸಿದ್ಯಾಕೆ? ಭೀಮಕ ದೊಡ್ಡವ ಅಂತಲ್ಲ, ಚಕ್ರವರ್ತಿ ನಳನಿಗೆ ಅವ ಮಾವ ಎನ್ನುವ ಕಾರಣಕ್ಕಾಗಿ. ಮಲ್ಲಿಗೆಯೊಂದಿಗೆ ಸೇರಿ ಬಾಳೆನಾರಿಗೆ ಬೆಲೆ ಬಂದ ಹಾಗೆ, ಚಿನ್ನದೊಂದಿಗೆ ಸೇರಿ ಗುಲಗಂಜಿಗೆ ಮೂಲ್ಯ ಬಂದ ಹಾಗೆ ಮರೆತು ಬಿಟ್ಟನಲ್ಲ. ಇವನಿಗೆ ಯಾರ ಅಧಿಕಾರ ಕೊಟ್ಟದ್ದು? ಈ ಪ್ರಪಂಚದಲ್ಲಿ ಸಾಮಾನ್ಯನೇ ನಳ. ಎಂಥ ಪುಣ್ಯಾತ್ಮ! ತಾನು ಮದುವೆಯಾಗುವವಳನ್ನಾದರೂ ಬಿಟ್ಟು ಕೊಡಬಲ್ಲಂತ ಒಂದು ನಿರ್ಲಿಪ್ತ ಭಾವ. ದೇವತೆಗಳಿಂದಾದರೂ ಮನಸ್ಸನ್ನು ಸೋಲಿಸಿ ಗೆಲ್ಲಬಹುದಾದಂತ ದೊಡ್ಡದಾದಂತ ಧನ್ಯಾತ್ಮ ಯಾರಿದ್ದಾರೆ? ಶಶಿಕುಲ ಮೌಳಿ. ಉಳಿದ ಚಂದ್ರವಂಶದವರೆಲ್ಲ ಕೈಯಾಗಿ ಕಾಲಾಗಿ ಬೇರೆ ಅವಯವಗಳಾಗಿ ಕಂಡರೆ ಚಂದ್ರವಂಶದ ತಲೆಯಾಗಿ ಮೆರೆದವಾಗಿ ನಳಚಕ್ರವರ್ತಿ. ಒಬ್ಬ ವ್ಯಕ್ತಿಯಾದ ಒಂದು ಹೆಣ್ಣನ್ನು ಮತ್ತೊಬ್ಬನಿಗೆ ಕೊಟ್ಟ ಮೇಲೆ ಕೊಟ್ಟ ಹೆಣ್ಣು ಕುಲದಿಂದ ಹೊರಗೆ. ದಮಯಂತಿ ಇವನ ಮಗಳೇ ಇರಬಹುದು, ನಳನನ್ನು ಮದುವೆಯಾದ ಮೇಲೆ ಇವನ ಮಗಳು ಅಂತ ಹೇಳುವುದಲ್ಲ, ಅವಳನ್ನು ಚಂದ್ರವಂಶದ ಮನೆ ಮಗಳು ಅಂತ ಕರೆಯುವುದು. ಚಂದ್ರವಂಶದ ಮನೆ ಮಗಳಿಗೆ ಮದುವೆ ಮಾಡಲಿಕ್ಕೆ ಇವ ಯಾವ ಗಣ್ಯನಾಯಕ? ಅಥವಾ ನಮ್ಮ ಮೂಲ ಪುರುಷನಾದಂತಹ ಮನುಬರದ ಶಾಸ್ತ್ರ ಪ್ರಕಾರವಾಗಿ 8 ವಿಧದ ವಿವಾಹಗಳು. ಆ 8 ವಿಧದ ವಿವಾಹಗಳಲ್ಲಿ ಎಲ್ಲಿಯಾದರೂ ಪುನಃ ಸ್ವಯಂವರ ಎನ್ನುವುದಕ್ಕೆ ಅರ್ಥ ವಿಭಜನೆಗಳುಂಟೆ. ಆದರೂ ಮಾಡಲಿಕ್ಕೆ ಹೊರಟಿದ್ದಾನಲ್ಲ ಇವ, ರಾಜರ್ಷಿಯೋ ಬ್ರಹ್ಮರ್ಷಿಯೋ? ಇವನಿಗೆ ಯಾವ ಅಧಿಕಾರ ಉಂಟು? ಇವ ಮಂತ್ರ ದೃಷ್ಟಾರಣ ಮಂತ್ರ ಸೃಷ್ಟಾರಣ? ಇವ ಯಾರು? ಒಬ್ಬಳು ಹೆಣ್ಣು ಮದುವೆ ಆದ ಮೇಲೆ ಮತ್ತೊಂದು ಮದುವೆ ಆಗಬಹುದೇ? ಈ ಪ್ರಪಂಚದಲ್ಲಿ 3 ವಿಷಯ 2 ಸಲ ನಡೀಲಿಕ್ಕಿಲ್ಲ ಅಂತೆ. ಒಂದು ರಾಜಾಜ್ಞೆ, ಒಂದು ವಿದ್ವಾಂಸನಾದವನ ಉಪದೇಶ, ಮತ್ತೊಂದು ಮಗಳ ಮದುವೆ. ಇದು 3 ಒಂದೇ ಸಲ ನಡೀಲಿಕ್ಕೆ. 2 ಸಲ ನಡೆದ್ರೆ ಅದರ ಮೌಲ್ಯ ಹೋಯ್ತು ಅಂತ ಅರ್ಥ. ಅಂತಲ್ಲಿ ಮಗಳಿಗೆ ಮತ್ತೊಂದು ಮದುವೆ ಅಂತೆ. ಒಬ್ಬಳು ಹೆಣ್ಣು ಮದುವೆ ಆದ ಮೇಲೆ ಮತ್ತೊಬ್ಬ ಗಂಡನ್ನು ಆಶಿಸಬಹುದೇ? ಆಶಿಸಬಹುದು. ಆಪದ್ಧರ್ಮದಲ್ಲಿ ಅನಿವಾರ್ಯ ಸಂದರ್ಭದಲ್ಲಿ. ಯಾವಾಗ? ಮೃತೆ ನಷ್ಟೇ ಪ್ರವ್ರಜಿತೆ ಕ್ಲೀಬೇ ಚ ಪತಿತೆ ಪತೌ ಪಂಚಸ್ವಾಪಸ್ಸು ನಾರೀಣ ಪತಿರನ್ಯೋ ವಿಧೀಯತೆ. ಗಂಡ ಸತ್ರೆ, ಗಂಡ ಕಳೆದು ಹೋದ್ರೆ, ಗಂಡ ನಪುಂಸಕನಾದ್ರೆ, ಗಂಡ ಚಾರಿತ್ರ್ಯಹೀನನಾದ್ರೆ, ಗಂಡ ಸನ್ಯಾಸಿಯಾಗಿ ಪರಿವ್ರಾಜಕನಾಗಿ ಹೋದರೆ. ಸನ್ಯಾಸಿ ಆಗಲಿಲ್ಲಲ್ಲ ನಳ,
ಚಾರಿತ್ರಹೀನ ಅಂತ ಹೇಳಿದವನ ನಾಲಿಗೆಯಲ್ಲಿ ಹುಳ ಬೀಳ್ಲಿಕ್ಕಿಲ್ವೇ? ನಪುಂಸಕ ಅಂತ ಹೇಳಲಿಕ್ಕೆ ಎರಡು ಮಕ್ಕಳ ತಂದೆ ಅಲ್ವೇ? ಮೃತ ಮತ್ತು ನಷ್ಟ ಎರಡು ಉಂಟು. ಮೃತನಾಗಿದ್ದಾನಂತ ಹೇಳಲಿಕ್ಕೆ ಪ್ರಮಾಣ ಸಾಲದು, ನಷ್ಟನಾಗಿದ್ದಾನೆ ಅಂತ ಹೇಳಬಹುದು. ಆದರೂ ನಿರ್ಣಯ ಮಾಡುವುದು ಒಟ್ಟು ನಷ್ಟ ಆಗಿ 4 ದಿವಸದಲ್ಲಿ ನಿರ್ಣಯ ಮಾಡುವುದಲ್ಲ. 12 ವರ್ಷ ಕಾಯಬೇಕು. 12 ವರ್ಷ ಕಾದ ಮೇಲೆ ಆ ವ್ಯಕ್ತಿ ಬರದೇ ಇದ್ರೆ ಎತ್ತರದ ಪ್ರದೇಶಕ್ಕೆ ಹೋಗಿ ಆ ವ್ಯಕ್ತಿಯ ಹೆಸರನ್ನು 3 ಸಲ ಕೂಗಿ ಕರೆಯುವಾಗ ಒಂದು ಪ್ರಾಣಿ ಪಕ್ಷಿಯು ಪ್ರತಿಧ್ವನಿ ಮಾಡದೇ ಇದ್ರೆ ಅವ ಇಲ್ಲ ಅಂತ ತೀರ್ಮಾನ ಮಾಡಬಹುದು. ಆಗಿದೆ 12 ವರ್ಷ. ಬಾವುಗೆ ಹೇಳಿದ ವರದಿ ಹೌದಾದ್ರೆ ಚಕ್ರವರ್ತಿ ಇಲ್ಲದಾಗಿ ಆದದ್ದು 3 ವರ್ಷ. ಏನು ಇವನಿಗೆ ಜೀವ ಎಳೆಯುವುದು? ಅಥವಾ ಹೆಣ್ಣು ಮಗಳೊಬ್ಬಳು ಮತ್ತೊಬ್ಬರನ್ನು ಬಯಸಬಹುದು ಅಂತ ಯಾವಾಗ ಇರುವುದು? ಸಂತಾನಕ್ಕೆ ಮಾತ್ರ, ದೇಹದ ಸೊತ್ತು ಇಳಿಸಲಿಕ್ಕಲ್ಲ. ಅದು ಹೇಗೆ? ಸಂತಾನಾಪೇಕ್ಷಿಯಾಗಿ 10 ಮಂದಿ ವಿದ್ವಾಂಸರ ಸಮಕ್ಷದಲ್ಲಿ ಮೈಡಿ ಬೆಣ್ಣೆಲೇಪಿಸಿಕೊಂಡು ನಾವು 1 ದಿವಸದ ಮಟ್ಟಿಗೆ ಉತ್ತರಾಧಿಕಾರಿಗೆ ಬೇಕಾಗಿ ಕೂಡುತ್ತಾ ಇದ್ದೇವೆ ಅಂತ ಘೋಷಣೆ ಮಾಡಿ, ಅದು ಯಾರ್ಯಾರನ್ನಲ್ಲ, ಒಂದು ಮಹಾತ್ಮನಾದ ಋಷಿ ಅಥವಾ ಗಂಡನ ತಮ್ಮ, ಅವನಿಗೆ ದೇವರ ಎನ್ನುವ ಸ್ಥಾನ ಉಂಟು. ಕೇವಲ ಸಂತಾನಾಪೇಕ್ಷೆಯಿಂದ ಪಡೆಯಬಹುದು. ಆ ಅನಿವಾರ್ಯತೆ ದಮಯಂತಿ ದೇವಿಗೆ ಉಂಟೆ. ದಮಯಂತಿ ಗಂಡಿಲ್ಲ ಅಂತ ಆಳುವುದೇ, ಗಂಡ ಇಲ್ಲ ಅಂತ ಆಳುವುದು, ಬೆವರದೇ ಇರುವ, ಧೂಳು ಆಗದೇ ಇರುವ, ಹಸಿವೆ ಇಲ್ಲದೆ ಇರುವ ದೇವತೆಗಳು ಸಾಲಾಗಿ ನಿಲ್ಲುವಾಗ ಎರೆಯ ನಳನೆ ಹೊರತು ಮಿಕ್ಕ ಕೂಲಿಗಳು ಎನ್ನುವುದಾಗಿ ಹೇಳಿದ ಆ ತಾಯಿಯ ಪತಿವ್ರತಾ ಧರ್ಮ ಎಷ್ಟು ದೊಡ್ಡದು. ಈ ಮೂರ್ಖನಿಗೆ ಅವಳ ಪತಿವ್ರತಾ ಧರ್ಮದ ಆಳ ಗೊತ್ತಾಗ್ತದೆಯೇ? ಅವಳು ಯಾಕೆ ಆಳುವುದು? ಯೌವನದ ಸೊಕ್ಕಿ ಆಳುವುದಲ್ಲ. ಚಕ್ರವರ್ತಿಯಾಗಿ ಹಂಸತೂಲಿಕಾ ತಲ್ಪದಲ್ಲಿ ಹಾಲನ್ನವನ್ನು ಉಣ್ಣುತ್ತಾ ಬಂಗಾರದ ಬಟ್ಟಲಿನಲ್ಲಿ ಬೆಳ್ಳಿಯ ಚಮಚದಲ್ಲಿ ಭೋಜನವನ್ನು ಮಾಡುತ್ತಾ ಇದ್ದ ನನ್ನ ಗಂಡ ಆ ಕಾಡಿನ ಮಧ್ಯೆ, ಆ ವಿಷಜಂತುಗಳ ಮಧ್ಯೆ ಯಾವ ಕೊಳಕುರಿಯನ್ನು ಕುಡಿದು, ಯಾವ ಹಾಳು ಅನ್ನವನ್ನು ತಿಂದು, ಯಾವ ಸ್ಥಿತಿಯಲ್ಲಿ ಯಾವ ಮರದ ಬುಡದಲ್ಲಿ ಬಿದ್ದಿದ್ದಾನೋ ಅಂತ ಆ ಸಾಧ್ವಿ ಮಣಿ ಹತ್ರ ಈ ಮೂರ್ಖನಿಗೆ ಅರ್ಥ ಆಗುವುದಿಲ್ಲ. ಮಗಳ ಕಣ್ಣೀರನ್ನು ಕಂಡು ಕರಗಿದೆ. ಬಿಡಿ, ದೊಡ್ಡ ದೊಡ್ಡ ಭಾಷಣ ಮಾಡೋದು ಸುಲಭ, ಸಂಬಂಧದ ಆಳ ಬೇರೆ. ಹೊರಗಿನವನಾಗಿ ಹೇಳಬಹುದು. ಆದರೆ ಪ್ರಾಯಕ್ಕೆ ಬಂದ ಹೆಣ್ಣು ಮಗಳೊಬ್ಬಳು ಹಸಿ ಹಸಿ ಯೌವನದಿಂದ 2 ಮುದ್ದಾದ ಮಕ್ಕಳನ್ನು ಹಿಡಿದುಕೊಂಡು ಅನ್ನ ಉಣ್ಣುವಾಗ, ನಡೆಯುವಾಗ, ನುಡಿಯುವಾಗ ಕಣ್ಣೀರು ಸುರಿಸಿದ್ರೆ ಯಾವ ತಂದೆಯ ಕರುಳಾದರೂ ಕರಗದೆ ಇದ್ದೀತೆ. ಅದು ಸರಳಿ ಪಿತೃತ್ವದಿಂದ ಆಚಾರವನ್ನು, ಶಾಸ್ತ್ರವನ್ನು ಬಿಟ್ಟು ಭೀಮಕ ಮಾಡಿದ್ದನ್ನು ದೊಡ್ಡ ಶಿಕ್ಷಾರ್ಹ ಅಪರಾಧ ಅಂತ ಗಮನಿಸಿ ಶಿಕ್ಷೆ ಕೊಡಬೇಕಾಗಿಲ್ಲ. ಭೀಮಕನನ್ನು ಕ್ಷಮಿಸಬಹುದು, ಭೀಮಕನನ್ನು ಕ್ಷಮಿಸಬಹುದು. ಲೋಕದಲ್ಲಿ ತಾಯಿಯ ಪ್ರೀತಿಗೆ ಸಮನಾದ ಪ್ರೀತಿ ಮತ್ತೊಂದುಂಟೆ. ಅಮ್ಮನ ಜಾಗದಲ್ಲಿದ್ದ ದಮಯಂತಿ, ನಳ ದಮಯಂತಿಯರು ಚಕ್ರವರ್ತಿ ಪೀಠದಲ್ಲಿ ಕುಳಿತುಕೊಳ್ತಿದ್ರೆ ನನ್ನ ಅಪ್ಪ ದಮಯಂತಿಯನ್ನು ಅಮ್ಮ ಅಂತ ಕರೆಯುತ್ತಿದ್ದಂತ ಈ ರಾಜರು ಅಪ್ಪ ಇಲ್ಲ ಎನ್ನುವಾಗ ಅಮ್ಮನಿಗೆ ಕಟ್ಟಲಿಕ್ಕೆ ಬಂದಿದ್ದಾರೆ. ಹೊಲಸು ಪ್ರಾಣಿಗಳು. ನನಗೊಂದು ಅವಕಾಶ ಸಿಗಬೇಕಿತ್ತು. ಅವರ ರಕ್ತದಲ್ಲಿ ಕೈ ತೊಳಿತಿದ್ದೆ. ಆದರೆ ಏನು ಮಾಡುವ, ಇರುವುದು 200 ಯೋಜನ. ಇಷ್ಟು ಮಾಡಿದ್ದೇ ಹೆಚ್ಚು. ಇನ್ನು ಇಷ್ಟು ಕಡಿಮೆ ಸಮಯದಲ್ಲಿ ಏನು ಮಾಡಲಿಕ್ಕಾಗ್ತದೆ? ಎಷ್ಟು ಸಮಯ ಬೇಕು?
ಸಿಂಹದ ಹಾಗೆ ಗರ್ಜಿಸುತ್ತಾ ಇದ್ದೀರಿ. ಉತ್ತರ ಕೊಡಿ ಉತ್ತರ ಕೊಡಿ ಉತ್ತರ ಕೊಡಿ ಮಾತಾಡಿ ಎಂಬುದಾಗಿ. ನಿಮ್ಮ ಮಾತನ್ನು ಕೇಳಿ ಯಾರು ಉತ್ತರಿಸುತ್ತಾರೆ? ಯಾಕೆ ಮಾತಾಡಿ ಪ್ರಯೋಜನ ಇಲ್ಲ ಎಂಬುದಾಗಿ ಅವರಿಗೂ ಗೊತ್ತು. ನನಗೆ ಮತ್ತೆ ಗೊತ್ತಾಯ್ತು, ಹಾಗಾಗಿ ಸುಮ್ಮನೆ ನೀವು ಯೋಚನೆ ಮಾಡಿ. ಎಲ್ಲೋ ನಡೆಯುವಂತಹ ಸ್ವಯಂವರ ನಾವು ಇಲ್ಲಿ ಬೊಬ್ಬೆ ಹಾಕಿ ಏನು ಪ್ರಯೋಜನ ಉಂಟು? ಪ್ರಯೋಜನ ಇಲ್ಲ. ಅದು ಕೆಲವೊಂದು ನೀನು ಯೋಚನೆ ಮಾಡು. ಯಾರದೋ ವಿದೇಶದಲ್ಲಿ ಇದ್ದವನನ್ನು ಕೊಂಡು ಹೋಗುದು, ಇಲ್ಲಿ ಪ್ರತಿಭಟನೆ ಅವನಿಗೆ ಎಂಥದ್ದು ಇವರ ಭಾಷೆಯೂ ಅರ್ಥ ಆಗುದಿಲ್ಲ, ಇವರ ಪ್ರತಿಭಟನೆ ನೋಡುದಿಲ್ಲ. ಇಲ್ಲಿ ಪ್ರತಿಭಟನೆ ಮಾಡುದು. ಅವರೆಲ್ಲ ಅನ್ನ ತಿನ್ನುವವರು ಅಂತ ಹೇಳ್ತಾರೆ. ನಾವು ಹಾಗೆ ಆಗ್ಬೇಕಾ? ಎಲ್ಲೋ ಒಂದು ದೂರದಲ್ಲಿ ಮನೆಗಳು ತೆಗೆದು ಬಿದ್ರೆ ನಾವು ಈ ಊರಿನಲ್ಲಿ ನಿಂತು ಬೊಬ್ಬೆ ಹಾಕಿ ನೀರು ಸೇರಿದ್ರೆ ಏನಾದ್ರೂ ಪ್ರಯೋಜನ? ನಮ್ಮ ಬಾವಿಯ ನೀರು ಕಡಿಮೆ ಆದಿತ್ತು ಅಷ್ಟೇ. ಇದು ಆದದಷ್ಟೇ. ಮಾಡಲಿ ನಾನು ಇವತ್ತು ನವಮಿ, ನಾಳೆ ದಶಮಿ, ನಾಳೆ 13 ಗಳಿಗೆ ಮದುವೆ. ಇಲ್ಲಿಂದ ಅಲ್ಲಿಗೆ ಹೋಗ್ಲಿಕ್ಕೆ 15 ದಿವಸ ಬೇಕು. ಮಾಡಿನಿ ಮದುವೆಗೆ ದಿನ 15 ಇರುತ್ತೀರೇ. ಕಾಣಿಸುತ್ತಿದ್ದೆ ತ್ರಾಣದ ಬಗೆಯ. ಏನು ಮಾಡ್ಲಿ, ಕದನ ಮಾಡ್ಲಿಕ್ಕೆ ಅವಕಾಶ ಇಲ್ಲದೆ ಹೋಯ್ತು. ಅವರ ಬಗ್ಗೆ ಕೆಲವು ಕಡೆ ಎಲ್ಲ ಪ್ರಚಾರ ಉಂಟು. ಏನು ಗೌರವಾದರೆ ಹರಣ ಹಣೆಯಲ್ಲಿ ಬೆವರು ತಹರು ಮಾನವನ ಸದೈವರು. ಎಂತದ್ದು ಮಾಡುದಂತ ಗೊತ್ತಾಗುದಿಲ್ಲ ನನಗೆ. ಈ ಪ್ರಸಂಗತೆ ಮುಗಿಸ್ಲಿಕ್ಕೆ ಆಗುದಿಲ್ಲ. ನೀನು ಯಾವ ಪ್ರಸಂಗ ತಂದು ಹೋಗ್ತಾ? ಅಲ್ಲ, ನನಗೆ ಗೊತ್ತಿರುವ ಪ್ರಸಂಗ. ಸರಿ, ನೀನೊಂದು ತೆಂಗಿನ ಮರಕ್ಕೆ ಪ್ರಬಂಧ ಬರೆಯುವ. ಯಾವ ಪ್ರಬಂಧವನ್ನು ತೆಂಗಿನ ಮರದಿಂದ ಯೋಚನೆ ಯಾಕೆ ನಾನು ಹೇಳಲಿಕ್ಕಲ್ಲ, ಇದು ಅವರೇ ಆಡುವುದು. ಅಷ್ಟು ಸಾಮರ್ಥ್ಯವಂತರು ಎಂಬುದಾಗಿ. ಅಂತ ಸಾಮರ್ಥ್ಯ ಉಳ್ಳವರ ಮಧ್ಯೆ ನಾವು ಹೋದ್ರೆ ತೊಂದರೆ ಆ ಕೃತಜ್ಞತೆಗೆ ಬೇಕಾಗಿ ಬಿಟ್ಟೆ. ಇನ್ನು ಯಾರಲ್ಲಿ ಮಾತಾಡುದು? ನ್ಯಾಯಕ್ಕೆ ಬೇಕಾಗಿ, ಧರ್ಮಕ್ಕೆ ಬೇಕಾಗಿ, ಒಂದು ಗೋವನ್ನು ಉಳಿಸುವುದಕ್ಕೆ ಬೇಕಾಗಿ ತನ್ನ ಮೈಯನ್ನೇ ತ್ಯಾಗ ಮಾಡಲಿಕ್ಕೆ ಹೊರಟ, ಸಿಂಹಕ್ಕೆ ಕೊಡ್ಲಿಕ್ಕೆ ಹೊರಟ ದಿಲೀಪನಂತವನ ವಂಶದಲ್ಲಿ ಹುಟ್ಟಿದವ. ಏನು ದನನಯಿಸುವ ಭಾವಿಸಿದ್ಯಾ? ಋತುವರ್ಣ ಏನು ಸೂರ್ಯವಂಶದ ಮನೆ ಮಗ. ಧರ್ಮಕ್ಕೆ ಬೇಕಾಗಿ ಮಗನನ್ನು ನೋಡದೆ ಹೊರಗಟ್ಟಿದ ಇಕ್ಷ್ವಾಕುವಿನಂತವ. ಎಲ್ಲಿಯಾದ್ರೂ ಒಳ್ಳೇದುಂಟು ಅಂತ ಹೇಳಿದ್ರೆ ಚಂದ್ರವಂಶದವ ಅಂತ ನೋಡದೆ ತನ್ನ ಪಟ್ಟದ ಕತ್ತಿಯನ್ನು ಕೊಟ್ಟಂತ ಇಕ್ಷ್ವಾಕುವಿನಂತವ. ಹುಟ್ಟಿದ ಮನೆಯಲ್ಲಿ ಹುಟ್ಟಿದವ ಕೂಡದೆ ಇರುವುದನ್ನು ಹೇಳುವವರೆಲ್ಲ ಹೇಳಿದ ಮೇಲೆ ಅಷ್ಟು ಮಾಡಿಯೇ ತೀರ್ತಾನೆ. ಈ ನಾಲಿಗೆ ಹೆಸರೆಂತದ್ದು ಗೊತ್ತುಂಟ? ಬರೇ ನಾಲಿಗೆ ಅಂತಲ್ಲ,
ಸರಸ್ವತಿಯ ರಂಗ ಮಂಟಪ. ಇನ್ನಲ್ಲಿ ಹೇಳಿ ಏನು ಪ್ರಯೋಜನ? ನೀನು ಹೇಗಿದ್ರು ಮೊದಲೇ ಹೇಳಿದ್ದಲ್ವ, ನಿಮಗೆ ಯಾವ ಪ್ರಸಂಗದಲ್ಲಿದ್ರು ಅದನ್ನೊಂದು ಬಿಟ್ಟು ಹೋಗ್ಲಿಕ್ಕೆ ಆಗುದಿಲ್ಲ. ಅಲ್ಪರಲ್ಲಿ ಹೇಳಿ ಏನು ಪ್ರಯೋಜನ? ನನ್ನ ಛಲ ದ್ವೇಷಕ್ಕೆ ನೀನು ಛಲ ಉಂಟಾ? ಈಗ ಇನ್ನು ಮಾತಾಡಿದ್ರೆ ನಿನಗೆ ನಾನು ಹೊಡಿತಾನ? ಇನ್ನು ನೀವು ಹೊಡೆಯುವ ಹಾಗೆ ನಾನು ಮಾತಾಡೋದು. ಯಾರೇ ಛಲ ಉಂಟು ಎಂಬುದಾಗಿದ್ರೆ ನನಗೂ ಛಲ ಉಂಟು. ಸಭೆಯಲ್ಲಿ ನನ್ನ ಮರ್ಯಾದೆ ತೆಗಿಬೇಕು ಅಂತ ತೆಗೆದೇನಾ? ಮತ್ತೆ ಅಲ್ಲ, ನಾನು ನಿಮ್ಮ ಮರ್ಯಾದೆ ಯಾವತ್ತೂ ತೆಗೆದು. ಮತ್ತೆ ನನಗೆ ಯಾವ ಛಲ? ಯಾವ ಛಲ? ನಮ್ಮ ಸನಾತನ ಧರ್ಮದಲ್ಲಿ ಯಾವತ್ತಾದ್ರೂ ಉಂಟಾ? ಏನು ಪುನರ್ ಸ್ವಯಂವರ ಉಂಟಾ? ಅದಿಲ್ಲ. ಇಲ್ಲ. ಅಂಥದ್ದು ಆಗ ಕೂಡದು, ಅಂಥದ್ದನ್ನು ನಿಲ್ಲಿಸಬೇಕು ಎನ್ನುವಂತಹ ಛಲ ನನಗೆ ಉಂಟು. ಒಳ್ಳೆದುಂಟು. ಒಂದು ವೇದಿಕೆ ಕೊಡುವ ಸನಾತನ ಧರ್ಮದ ಬಗ್ಗೆ ಮಾತಾಡಿ. ಇಲ್ಲ ನಿಲ್ಲಿಸ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಇಲ್ಲ 15 ದಿವಸ ಬೇಕಲ್ಲ, ನಾಳೆ ಅಲ್ವಾ? ಅಲ್ಲ ರಾಯರೇ, ನಿಲ್ಲಿಸಲಿಕ್ಕೆ ಆಗ್ತದೆ. ನಾವು ಅಲ್ಲಿಗೆ ಹೋಗ್ಬೇಕು. ಹೌದು. ಹೋಗಿ ಮತ್ತೆ ಚಪ್ಪರ ಎಲ್ಲ ಇಲ್ಲಿ ಹಾಕಿದ್ದಾರೆ ಅಂತ ನೋಡುವ. ಅಷ್ಟು ತಡ ಆಗ್ತದೆ ಎಂಬುದಾಗಿ ಭಾವಿಸಬೇಡ. ಮತ್ತೆ ನಿನಗೆ ಬೆಳಿಗ್ಗೆ 13 ಆದೀತ? 13 ಆದೀತ? 13 ಅಂದ್ರೆ ಯಾವಾಗ ಅದು ಸೇರು? ನಾಳೆ. ನೀನ್ ನಾಡ್ದು ಹುಟ್ಟಿ ಮೇತು ಮಾಡಿದ್ರೆ ಇಲ್ಲ, ನಾಳೆ ದಶಮಿ. ಅಲ್ಲ, ಅದು 13 ಗಳಿಗೆಗೆ ಮದುವೆ. ಬೇಡ, 11 ಆದೀತ? ನೀನು ಯಾರಾದ್ರೂ ಉತ್ತರ ಕ್ಲಿಯರ್ ಹೇಳುದು? ಅಲ್ಲ, ಬೆಳಿಗ್ಗೆ 11 ಗಳಿಗೆ. ನಾಳೆ ಬೇಡ, ಸ್ವಲ್ಪ ಕಡಿಮೆ. ಅಲ್ಲ, ಹೇಳ್ಲಿಕ್ಕೆ ಈಗಲೇ ಹೋದ್ರು ಆದೀತ, ಅಲ್ಲಿ ಹೋಗ್ಬೇಕಲ್ಲ. ಇಲ್ಲ, ನಾಳೆ ಗಳಿಗೆ 5ರ ಒಳಗೆ ನಮ್ಮ ರಥ ಹುಂಡಿನಾಪುರದಲ್ಲಿ. ನಾನು ಪಿತ್ತ ವಿಕಾರ ಆದ್ರೆ ತಲೆ ತಿರುಗುದು ಕೇಳಿದ್ದೇನೆ. ಆದ್ರೆ ಪಿತ್ತ ವಿಕಾರ ಆಗಿ ಮತ್ತೊಬ್ಬರ ತಲೆ ತಿರುಗಿಸುವುದು ಇದೆ ನೋಡಿ. ಇಲ್ಲ, ನೀನು ಯಾರ ಅಡುಗೆ ಮನೆಯಲ್ಲಿ ಏನು ಹುಳಿ ಇಲ್ವಾ? ಅದರ ರಸ ಕುಡಿ ಸ್ವಲ್ಪ ಸರಿಯಾಗಿ. ಇಲ್ಲ, ಯಾವಾಗ ನಿನಗೆ ಸಿಟ್ಟು ಬಂತ